ಹಿಂದೂಗಳಲ್ಲಿ ಅಸಮಾನತೆ ಎಂಬ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆ ಹೊಸದೇನೂ ಅಲ್ಲ, ಅವರ ಹೇಳಿಕೆಯನ್ನು ನಾನು ಖಂಡಿಸ್ತಾ ಇದ್ದೀನಿ. ಹಿಂದೂ ಧರ್ಮದ ಲೋಪದೋಷಗಳ ಬಗ್ಗೆ ಮಾತನಾಡ್ತಾರೆ ಅವರು, ಬೇರೆ ಧರ್ಮದ ಲೋಪದೋಷಗಳ ಬಗ್ಗೆ ಯಾಕೆ ಮಾತನಾಡಲ್ಲ? ಹಿಂದೂ ಧರ್ಮ ಸರಿ ಇಲ್ಲ ಎಂಬ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾದರೆ ಬೇರೆ ಧರ್ಮದಲ್ಲಿ ಅಸಮಾನತೆ ಇಲ್ವೇ ಇಲ್ವಾ? ಬರೀ ಹಿಂದೂ ಧರ್ಮವನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನಿಮಗೆ ಜನ ಛೀಮಾರಿ ಹಾಕ್ತಕ್ಕಂಥ ಕಾಲ ಹತ್ತಿರ ಬರ್ತಾ ಇದೆ. ತಮ್ಮ ಸರ್ಕಾರ ಬಂದ ಮೇಲೆ ನಿಮ್ಮ ಅವಾಂತರ ಎಲ್ಲವನ್ನು ನಾವು ತೆಗಿತೀವಿ, ಚಾಮುಂಡಿ ಉದ್ಘಾಟನೆಗೆ ಹೊಸ ನಿಯಮವನ್ನೇ ತರ್ತೀವಿ ನಾವು ಅಂಥೇಳಿ ಅಶೋಕ್ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಈ ನಡೆ ಏನಿದೆ ಇದೇನು ಹೊಸದಲ್ಲ. ಆಲ್ರೆಡಿ ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಿಂದನೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಸರ್ಕಾರದ ಅನುದಾನದಿಂದ ಹಿಡಿದು ಮುಸ್ಲಿಂ ಓಲೈಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಹೇಳಿಕೆನೇ ನಾನು ಖಂಡಿಸ್ತೀನಿ. ಅದು ಹಿಂದೂ ಧರ್ಮದಲ್ಲಿ ಬಹಳ ಲೋಪಗಳಿದೆ ಅಂತೇಳಿ ಓಟ್ ಹಾಕ್ಸ್ಕೊಳಕ್ ಮಾತ್ರ ನಿಮಗೆ ಹಿಂದೂ ಅನ್ನೋ ಪದ ಬೇಕು, ಕುರುಬ ಅನ್ನೋ ಪದ ಬೇಕು, ಒಕ್ಕಲಿಗ ಅನ್ನೋ ಪದ ಬೇಕು, ಎಲ್ಲ ಪದ ಬೇಕು. ಓಟ್ ಹಾಕ್ಸ್ಕೊಳ್ಬೇಕ. ಈಗ ಓಟ್ ಹಾಕದ ಮೇಲೆ ಏಣಿ ಹತ್ತದ ಮೇಲೆ ಏಣಿನೇ ಒದಿತಾರಲ್ಲ, ಆ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಹತ್ತಿದ ಏಣಿಯನ್ನೇ ಒದಿಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಲೋಪಗಳಿದೆ ಅಂತ ಹೇಳಿದ್ರೆ, ಹಾಗಾದ್ರೆ ಮುಸ್ಲಿಂ ಧರ್ಮದಲ್ಲಿ ಮಹಿಳೆ